ಸಾಂಪ್ರದಾಯಿಕ ಮತ್ತು ಸಾವಯವ ಕೃಷಿ ಪದ್ಧತಿ ರೈತರಲ್ಲಿ ಉತ್ತೇಜಿಸುವ ಪ್ರಯತ್ನವನ್ನು ಸ್ಕಾಡ್ವೇಸ್ ನಾಟಿ ಹಬ್ಬ 2025ರ ಕಾರ್ಯಕ್ರಮವನ್ನು ಶುಕ್ರವಾರ ಬನವಾಸಿ ರಸ್ತೆಯ ಉಂಚಳ್ಳಿಯ ತೊಡ್ವಿ ಮನೆಯಲ್ಲಿ ಆಯೋಜಿಸಲಾಗಿತ್ತು. ಮೊದಲು ಭೂದೇವಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಸ್ಕಾಡ್ವೇಸ್ ನಾಡಿ ಹಬ್ಬಕ್ಕೆ ಅಧಿಕಾರಿಗಳಿಂದ ಚಾಲನೆ ನೀಡಲಾಯಿತು. ನಂತರ ಎಸಿ ಕಾವ್ಯರಾಣಿ, ಡಿವೈಎಸ್ಪಿ ಗೀತಾ ಪಾಟೀಲ್ ಮತ್ತು ವಿವಿಧ ಅಧಿಕಾರಿಗಳು ಸೇರಿದಂತೆ ಭೂಮಿಯಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ. ವೆಂಕಟೇಶ್ ನಾಯ್ಕ ಅವರು, ಪ್ರತಿ ವರ್ಷ ನಡೆಯುವ ನಾಟಿ ಹಬ್ಬ ನೆಲಮೂಲ ಸಂಸ್ಕೃತಿಯ ಪ್ರತೀಕವಾಗಿದ್ದು, ಪಾರಂಪರಿಕ ಹಾಗೂ ಸಾಂಪ್ರದಾಯಿಕ ಕೃಷಿ ಪದ್ಧತಿಯನ್ನು ಉಳಿಸುವ, ಸಂರಕ್ಷಿಸುವ ಪ್ರಯತ್ನ ಮಾಡಲಾಗಿದೆ ಎಂದರು. ಅಲ್ಲದೆ ಅಳಿವಿನಂಚಿನಲ್ಲಿರುವ ಔಷಧೀಯ ಗುಣಗಳನ್ನು ಹೊಂದಿರುವ ದೇಸಿ ನೆಲಮೂಲ ತಳಿಯ ಭತ್ತಗಳ ಸಂರಕ್ಷಣೆಗಾಗಿ ನಾಟಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಯುವಕರನ್ನು ಕೃಷಿಯತ್ತ ಆಕರ್ಷಿಸುವ, ಸರಳ ಬೇಸಾಯದಿಂದ ರೈತರ ಆದಾಯವನ್ನು ಹೆಚ್ಚಿಸುವ, ಕಡಿಮೆ ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅನುಸರಿಸಲು ಬೇಕಾದ ಮಾಹಿತಿಯನ್ನು ಒದಗಿಸುವ ಉದ್ದೇಶದಿಂದ ಪ್ರತಿ ವರ್ಷ ಈ ನಾಟಿ ಹಬ್ಬವನ್ನು ಆಚರಿಸುತ್ತಾ ಬರಲಾಗಿದೆ ಎಂದು ಹೇಳಿದರು. ಮತ್ತು ಅಳಿವಿನಂಚಿನಲ್ಲಿರುವ ಬೀಜಗಳ ಪ್ರದರ್ಶನ ಹಾಗೂ ಮಾಹಿತಿ, ಸಮಗ್ರ ಕೃಷಿ ಚಟುವಟಿಕೆಗಳ ಪ್ರಾತ್ಯಕ್ಷಿಕೆ, ಮಹಿಳೆಯರಿಂದ ಜೇನು ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರದ ಪರಿಚಯ, ಕೃಷಿ ಆಧಾರಿತ ಅರಣ್ಯೀಕರಣದ ಪ್ರಾತ್ಯಕ್ಷಿಕೆಗಳು ನಾಟಿ ಹಬ್ಬದಲ್ಲಿ ಕಂಡುಬಂದವು. ಈ ಒಂದು ಪ್ರದರ್ಶನ ಕಂಡು ಅಧಿಕಾರಿಗಳು, ರೈತ ಮುಖಂಡರು, ನೂರಾರು ಜನ ಯುವ ರೈತರು ಆಗಮಿಸಿ ವೀಕ್ಷಣೆ ಮಾಡಿ ಸ್ಕಾಡ್ವೇಸ್ ಅವರ ಕಾರ್ಯಕ್ಕೆ ಶ್ಲಾಘಿಸಿದರು. ಅಲ್ಲದೆ ಅಧಿಕಾರಿಗಳು, ಯುವ ರೈತರು ಸ್ವತಃ ಗದ್ದೆಯಲ್ಲಿ ಭತ್ತದ ನಾಟಿ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಸಿ ಕಾವ್ಯರಾಣಿ, ಡಿವೈಎಸ್ಪಿ ಗೀತಾ ಪಾಟೀಲ್, ರಾಜ್ಯ ಮಟ್ಟದ ಅಧಿಕಾರಿಗಳು, ಕೃಷಿ ವಿಜ್ಞಾನ ಕೇಂದ್ರದ ಹಾಗೂ ವಿಶ್ವವಿದ್ಯಾಲಯಗಳ ಕೃಷಿ ವಿಜ್ಞಾನಿಗಳು, ಮಾದರಿ ಕೃಷಿಕರು, ರೈತ ಮಹಿಳೆಯರು, ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಸ್ವಯಂ ಸೇವಾ ಸಂಸ್ಥೆಗಳ ಪ್ರಮುಖರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸ್ಕಾಡ್ವೇಸ್ ಸಂಸ್ಥೆಯ ಕಾರ್ಯದರ್ಶಿಗಳು, ಸರಸ್ವತಿ ಎನ್ ರವಿ, ಕಾರ್ಯಕ್ರಮಾಧಿಕಾರಿ ಡಾ. ನಾರಾಯಣ್ ಹೆಗಡೆ, ಪ್ರಶಾಂತ್ ನಾಯ್ಕ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಇಂದು ಉಂಚಳ್ಳಿ ಗ್ರಾಮದಲ್ಲಿ ಸ್ಕಾಡ್ವೇಸ್ ಸಂಸ್ಥೆ, ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಈ ನಾಟಿ ಹಬ್ಬವನ್ನು ನಡೆಸಿದ್ದೇವೆ ಎಂದರು. ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೆಳೆ ಕಡಿಮೆಯಾಗಿ ರೈತರು ತೋಟದತ್ತ ಮುಖ ಮಾಡಿದ್ದಾರೆ. ಈ ದೃಷ್ಟಿಯಿಂದ ರೈತರನ್ನು, ಅದರಲ್ಲಿ ಮುಖ್ಯವಾಗಿ ಯುವಕರಲ್ಲಿ ಜಾಗೃತಿ ಉದ್ದೇಶವಾಗಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚಾಗಿ ರಾಸಾಯನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಈ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಆಹಾರ, ನೀರು ಕಲುಷಿತಗೊಂಡು ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿದೆ. ಅದನ್ನು ತಪ್ಪಿಸಲು ಸಾವಯವ ಕೃಷಿ ಪದ್ಧತಿಯತ್ತ ರೈತರನ್ನು ಮತ್ತು ಯುವ ರೈತರನ್ನು ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದೇವೆ. ಇದರ ಒಂದು ಲಾಭವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಬೇಕಾದ ಬೀಜವನ್ನ, ಸಾವಯವ ಬೀಜವನ್ನ ನಾವು ಇಲ್ಲಿಂದನೇ ಒದಗಿಸುವಂತ ಕೆಲಸವನ್ನ ಮಾಡ್ತೇವೆ. ಈ ಎಲ್ಲದ ಹಿನ್ನೆಲೆಯಲ್ಲಿ ಇವತ್ತು ನಾಟಿ ಹಬ್ಬ ನಡೀತಾ ಇದೆ. ಇವತ್ತು ತಾವೆಲ್ಲ ನೋಡ್ತಾ ಇರ್ಬೋದು, ನಿನ್ನೆಯಿಂದ ಎಲ್ಲ ಯುವ ತಂಡ ಸಂಘಟನೆ ಮಾಡ್ತಾ ಇದೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಉತ್ಸಾಹದಲ್ಲಿ ಹಬ್ಬದಕ್ಕಿಂತನೂ ವಿಶೇಷವಾದ ರೀತಿಯಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ನಾನು ಸರಸ್ವತಿ ಎನ್ ರವಿ, ಸ್ಕಾಡ್ವೇಸ್ ಸಂಸ್ಥೆಯ ಸೆಕ್ರೆಟರಿ. ಇವತ್ತು ನಾವಿಲ್ಲಿ ನಮ್ಮ ಉಂಚಳ್ಳಿ ಫಾರ್ಮ್ನಲ್ಲಿ ನಾಟಿ ಹಬ್ಬ 2025 ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಾವು ಸುಮಾರು 32 ವಿವಿಧ ತಳಿಗಳ, ಅಂದರೆ ಅಳಿವಿನಂಚಿನಲ್ಲಿರುವ ಭತ್ತದ ತಳಿಗಳನ್ನು ಇಲ್ಲಿ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೀಜ ಬ್ಯಾಂಕ್ ಇದೆ, ಬಯೋ ರಿಸೋರ್ಸ್ ಸೆಂಟರ್ ಇದೆ. ಹಾಗೆಯೇ ಇವತ್ತಿನ ದಿನಗಳಲ್ಲಿ ಕೃಷಿಯಿಂದ ವಿಮುಕ್ತರಾಗ್ತಾ ಇದ್ದಾರೆ ಎಲ್ಲರೂ, ವಿಶೇಷವಾಗಿ ಯುವಜನರು. ಸೊ ಕೃಷಿಯೆಡೆಗೆ ಅವರನ್ನು ಸೆಳೆಯೋದಕ್ಕಾಗಿ ಇದೊಂದು ನಾವು ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಾಟಿ ಹಬ್ಬದ ಸಂದರ್ಭದಲ್ಲಿ ಟ್ರೆಡಿಷನಲ್ ಆಗಿ ಹಿಂದಿನಿಂದ ಏನೇನು ಸಂಪ್ರದಾಯಗಳನ್ನು ಮಾಡ್ತಿದ್ರು ಅದೆಲ್ಲವನ್ನು ಮರುಪರಿಚಯಿಸ್ತಾ ಇದ್ದೀವಿ. ಇಲ್ಲಿ ಉಂಚಳ್ಳಿ ಫಾರ್ಮಿಗೆ ಬಂದರೆ ಒಂದು ಸರಿಯಾದ ಕ್ರಮದಲ್ಲಿ ಕೃಷಿ ಮಾಡಿ ಲಾಭದಾಯಕವಾಗಿ ಹೆಂಗೆ ಮಾಡಬಹುದು ಅನ್ನೋದನ್ನು ತೋರಿಸೋದಕ್ಕೆ ಇರುವ ಎಲ್ಲ ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡಿದ್ದೀವಿ. ಏನೇನು ಮಾಡ್ಬೋದು ಕೃಷಿ ಜೊತೆಗೆ ಅನ್ನೋದನ್ನೆಲ್ಲ ಇಲ್ಲಿ ನಾವು ಒಂದು ಡೆಮೋ ಆಗಿ ತೋರಿಸ್ತಾ ಇದ್ದೀವಿ. ಸೊ ಇವತ್ತಿನ ಈ ಕಾರ್ಯಕ್ರಮ ರೈತರನ್ನ ಎಂಪವರ್ ಮಾಡೋದಕ್ಕೆ ಮತ್ತು ಜೊತೆಗೆ ಯುವ ಜನರನ್ನ ಮತ್ತು ಕೃಷಿಯಿಂದ ವಿಮುಖರಾಗ್ತಾ ಇರೋರನ್ನ ತಿರುಗಿ ಕೃಷಿಯೆಡೆಗೆ ಸೆಳೆಯೋದಕ್ಕಾಗಿ ಹಮ್ಮಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಗಿರ್ತದೆ. ಇಲ್ಲಿ ನೀವು ನೋಡ್ಬೋದು, ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಒಂದು ಕೃಷಿ ಹೇಗಿರಬೇಕು, ಅದು ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ಏನೇನು ಒಳಗೊಂಡಿರಬೇಕು ಅನ್ನೋದನ್ನೆಲ್ಲ ನಾವಿಲ್ಲಿ ಡೆಮೋ ಆಗಿ ಇಟ್ಟಿದ್ದೀವಿ. ಇದನ್ನೆಲ್ಲ ನೋಡಿ ಆನಂದಿಸಿ ಅಂತ ಹೇಳ್ತೀನಿ. ಸ್ಕಾಡ್ವೇಸ್ ಸಂಸ್ಥೆಯವರು ಇವತ್ತು ನಾಟಿ ಹಬ್ಬ ಅಂತ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ನಾಟಿ ಅನ್ನೋದಕ್ಕೆ ಎರಡು ಥರ ಇದು ಮಾಡ್ಬೋದು. ಒಂದು ನಾಟಿ ಗಿಡ ನಾಟಿ ಮಾಡುವಂಥದ್ದು, ನೆಲದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡೋದು. ಇನ್ನೊಂದು ನಾಟಿ ಅಂದರೆ ಸ್ಥಳೀಯ ಅಂತ.
ಎರಡಕ್ಕೂ ಇಲ್ಲಿ ಅರ್ಥ ಕೊಡುವಂಥ ಕಾರ್ಯಕ್ರಮ. ಸ್ಥಳೀಯವಾಗಿರುವಂಥ ಹಿಂದಿನ ಕಾಲದಲ್ಲಿ ನಡ್ಕೊಂಡ್ಬಂದಂಥ ಬೇಸಾಯ ಕ್ರಮಗಳನ್ನು ಮತ್ತೊಮ್ಮೆ ಇಂದಿನ ಯುವಜನತೆಗೆ ಪರಿಚಯ ಮಾಡಿಕೊಡುವಂಥದ್ದು, ಜೊತೆಗೆ ಗದ್ದೆನಲ್ಲಿ ನಾಟಿ ಮಾಡುವುದು ಸಸಿಗಳನ್ನು. ಎರಡಕ್ಕೂ ಇದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಈಗಿನ ಜನಾಂಗಕ್ಕೆ, ಯಾರು ಕೃಷಿಯಿಂದ ವಿಮುಖರಾಗಿ ಎಲ್ಲ ಪೇಟೆ ಕಡೆ ಸೇರ್ತಾ ಇದ್ದಾರೆ, ಅವರಿಗೆ ಮತ್ತೆ ವಾಪಸ್ ಕೃಷಿಗೆ ಬರೋದಕ್ಕೆ ಒಂದು ಉತ್ಸಾಹ ತುಂಬುವಂಥ ಕಾರ್ಯಕ್ರಮ. ಉತ್ತಮವಾಗಿ ಒಂದು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಇದೇ ಥರ ಪ್ರತಿ ವರ್ಷವೂ ನಡೆದು ಹೆಚ್ಚಿನ ಯಶಸ್ಸು ಗಳಿಸಲಿ ಅಂತ ಹಾರೈಸ್ತೇನೆ.